ತಿರುಪತಿಗೆ ಹೋಗೋದಕ್ಕೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಆದರೂ ಕೂಡ ತುಂಬ ಜನ ಒದ್ದಾಡ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಬೆಂಗಳೂರಲ್ಲಿ ಒಂದೇ ರೈಲ್ವೆ ಸ್ಟೇಷನ್ ಇಲ್ಲ, ಎರಡಿದೆ. ಒಂದು KSR ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಒಂದು, ಎರಡನೇದು SMVT ಅಂತ ಇದೆ. KSR ಬೆಂಗಳೂರು ಅಂದರೆ ಮೆಜೆಸ್ಟಿಕ್ಕಿಂದ SMVT ರೈಲ್ವೆ ಸ್ಟೇಷನಿಗೆ ಸುಮಾರು 11 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ನೋಡ್ಕೊಂಡತ್ತಿ. SMVT ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ. ಈ ಎರಡು ರೈಲ್ವೆ ಸ್ಟೇಷನ್ ಇದ್ದಾವೆ. ಕಾಮನ್ ಆಗಿ KSR ಬೆಂಗಳೂರಿಂದ ಹೊರಡ್ತಾರೆ. ನೀವು ಅಕಸ್ಮಾತ್ ಬುಕ್ ಮಾಡಿದ್ರೆ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ, KSR ಬೆಂಗಳೂರ ಅಥವಾ SMVTನ. ಮತ್ತೆ SMVTಗೆ SMVB ಅಂತಲೂ ಕರೀತಾರೆ. ಇದು ನೋಡಿಕೊಂಡು ನೀವು ಟ್ರೈನ್ ಹತ್ತಬೇಕಾಗತ್ತೆ. ಇನ್ನು ಜನರಲ್ ಬೋಗಿಗೆ ಪ್ಲ್ಯಾನ್ ಮಾಡೋ ಅಂಥವ್ರು ಆ ಟ್ರೈನ್ ನಂಬರ್ ನೋಡ್ಕೊಳ್ಳಿ, ಮತ್ತು ಆ ಟ್ರೈನು ತಿರುಪತಿಗೆ ಹೋಗುತ್ತಾ ಅನ್ನೋದು ಇಂಪಾರ್ಟೆಂಟು. ಅದನ್ನು ಚೆಕ್ ಮಾಡಿಕೊಂಡು ನೀವು ಟ್ರೈನ್ನ ಹತ್ತಬೇಕಾಗುತ್ತೆ. ಸರಿ, ಹಾಗಾದರೆ ಬನ್ನಿ ಇಲ್ಲಿಂದ ಜರ್ನಿ ಶುರು ಮಾಡೋಣ. ಏಡುಕೊಂಡಲವಾಡ, ಶ್ರೀನಿವಾಸ, ವೆಂಕಟರಮಣ, ಗೋವಿಂದ ಗೋವಿಂದ. ತಿರುಪತಿಗೆ ಹೋಗಿದ ತಕ್ಷಣ ದರ್ಶನ ಆಗುತ್ತಾ? ಆಗಲ್ಲ. ಯಾಕಂದರೆ ನೀವೀಗ ಬೆಂಗಳೂರಿಂದ ತಿರುಪತಿ ಬಂದಿದ್ದೀರ, ಮತ್ತೆ ಈ ತಿರುಪತಿಯಿಂದ ತಿರುಮಲ ಹೋಗಬೇಕು. ತಿರುಮಲ ರೀಚ್ ಆದಮೇಲೆ ನಿಮಗೆ ಟೋಕನ್ ಕೊಡ್ತಾ ಇರ್ತಾರೆ. ಆ ಟೋಕನ್ ಹೆಸರು ಸರ್ವದರ್ಶನಂ ಅಂತ. ಆ ಟೋಕನ್ ತಗೊಳ್ಳೋದಕ್ಕೆ ನೀವು ಆಧಾರ್ ಕಾರ್ಡ್ ಜೆರಾಕ್ಸು ಅಥವಾ ಆಧಾರ್ ಕಾರ್ಡ್ ಒರಿಜಿನಲ್ಲು ಅಥವಾ ಆಧಾರ್ ಕಾರ್ಡ್ ನಂಬರ್ ಆದರೂ ಇರಬೇಕಾಗುತ್ತೆ. ಆ ಟೋಕನ್ ಈ ರೀತಿ ಇರುತ್ತೆ ನೋಡಿ. ಇದರಲ್ಲಿ ಡೇಟು ಮತ್ತು ಟೈಮು ಮೆನ್ಷನ್ ಆಗಿರುತ್ತೆ. ನೀವು ಇದೇ ಟೈಮಿಗೆ ನೀವು ದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಅಕಸ್ಮಾತ್ ಇದನ್ನು ಕಳ್ಕೊಂಡ್ರೆ ನಿಮಗೆ ದರ್ಶನಕ್ಕೆ ಬಿಡಲ್ಲ. ಇದು ತುಂಬ ಇಂಪಾರ್ಟೆಂಟಾಗಿ ಜೋಪಾನವಾಗಿ ಇಟ್ಕೋಬೇಕಾಗತ್ತೆ. ಹಾಂ, ನಾನು ಒಂದು ಇಂಪಾರ್ಟೆಂಟ್ ವಿಚಾರನ ಮರ್ತೋಗಿದ್ದೀನಿ. ಏನಪ್ಪ ಅಂದರೆ, ತಿರುಪತಿಯಿಂದ ತಿರುಮಲೆಗೆ ನೀವು ಬಸ್ ಹತ್ತಿದ್ದೀರಾ, ಟಿಕೆಟ್ ಕೂಡ ತಗೊಂಡಿದ್ದೀರಾ. ಆದರೆ ನೀವು ಹೋಗ್ತಾ ಮಧ್ಯದಲ್ಲಿ ಒಂದು ಚೆಕಿಂಗ್ ಪಾಯಿಂಟ್ ಹತ್ರ ನಿಲ್ಲಿಸ್ತಾರೆ. ಆ ಚೆಕಿಂಗ್ ಪಾಯಿಂಟಲ್ಲಿ ನಿಮ್ಮ ಲಗೇಜು ಮತ್ತು ನಿಮ್ಮನ್ನು ಎರಡನ್ನೂ ಸ್ಕ್ಯಾನ್ ಮಾಡ್ತಾರೆ. ಏನಾರ ತೊಗೊಂಡೋಗಿದ್ದೀರಾ ಅಂತೇಳಿ. ಅಲ್ಲಿ ಇಲ್ಲಿಗಲ್ ವಸ್ತು ಏನು ತಗೊಂಡೋಗ್ಬೇಡಿ, ಅಂದರೆ ಡ್ರಿಂಕ್ಸು, ಸಿಗರೇಟು ಇಂಥದ್ದೇನು ತಗೊಂಡೋಗ್ಬೇಡಿ. ಆಮೇಲೆ ನಿಮ್ಮ ಸ್ಕ್ಯಾನ್ ಎಲ್ಲ ಆದಮೇಲೆ ನೀವು ಒತ್ತಿರ್ತೀರಲ್ಲ ಬಸ್ಸು, ಅದೇ ಬಸ್ ಸಿಕ್ಕಿದ್ರೆ ಹತ್ತಿ. ಅಕಸ್ಮಾತ್ ಆ ಬಸ್ ಸಿಕ್ಕಿಲ್ಲ, ಮಿಸ್ ಆಯಿತು ಅಂದರೆ ನೀವು ಯಾವ ಬಸ್ ಬೇಕಾದರೂ ಹತ್ಬೋದು. ಯಾಕೆಂದರೆ ನೀವು ಮುಂಚೆನೇ ಟಿಕೆಟ್ ತೊಗೊಂಡಿರ್ತೀರ ಅಲ್ಲಿಗೆ. ಹಾಗಾಗಿ ಈಗ ನೀವು ತಿರುಮಲ ರೀಚ್ ಆಗಿದ್ದೀರಾ, ಮತ್ತೆ ನಿಮ್ಮ ಹತ್ರ ದರ್ಶನಕ್ಕೆ ಟಿಕೆಟ್ ಕೂಡ ಇದೆ. ಆದರೆ ನಿಮ್ಮ ಹತ್ರ ಲಗೇಜ್ ಇದೆ ಮತ್ತು ನೀವು ಸ್ವಲ್ಪ ಸ್ಟೇ ಆಗಬೇಕು ಅನ್ನೋರಿಗೆ ಇಲ್ಲಿ ಲಾಕರ್ ಫೆಸಿಲಿಟಿ ಇದೆ. ಈ ಲಾಕರ್ ಬೇಕು ಅಂದರೆ ನೀವು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಲಾಕರ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ದರ್ಶನಕ್ಕೆ ಟಿಕೆಟ್ ತೊಗೊಂಡಿರ್ತೀರಲ್ಲ, ಆ ಟಿಕೆಟ್ ಕೂಡ ಫ್ರೀ ಆಗಿರುತ್ತೆ, ಲಾಕರು ಫ್ರೀ ಆಗಿರುತ್ತೆ. ನೀವೇನು ಎಲ್ಲೂ ಕೂಡ ದುಡ್ಡು ಕೊಡೋ ಅಂಥದ್ದಿರಲ್ಲ. ಮತ್ತೆ ನೀವು ಮುಡಿ ತೆಗೆಸ್ಬೇಕು ಅಂದರೆ ಈ ಲಾಕರ್ ಅಕ್ಕಪಕ್ಕನೇ ಅದರ ಕೌಂಟ್ರುಗಳಿರ್ತವೆ ಮುಡಿ ತೆಗೆಯೋದಕ್ಕೆ. ನೀವು ಅಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಮುಡಿ ತೆಗೆಸ್ಕೊಂಡು, ಈ ಲಾಕರ್ಗಳಲ್ಲಿ ಸ್ನಾನದ ವ್ಯವಸ್ಥೆ ಇರುತ್ತೆ, ಅಲ್ಲೇ ಸ್ನಾನ ಮಾಡಿಕೊಂಡು ಆಮೇಲೆ ನೀವು ದರ್ಶನಕ್ಕೆ ಹೋಗ್ಬೋದು. ಅಕಸ್ಮಾತ್ ಲಾಕರ್ ಇಲ್ಲ, ಪೂರ್ತಿ ಆಗಿದೆ, ಖಾಲಿ ಆಗಿದೆ, ಲಾಕರ್ ಕೊಡೋಕ್ಕಾಗಲ್ಲ ಅಂತಾರಲ್ಲ, ಆವಾಗ ನೀವು ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ವೆಯ್ಟ್ ಮಾಡಿದರೆ ಮತ್ತೊಬ್ಬರು ತೊಗೊಂಡಿರ್ತಾರಲ್ಲ ಮುಂಚೆ, ಅವರು ರಿಟರ್ನ್ ಮಾಡೋ ಚಾನ್ಸ್ ಇರುತ್ತೆ. ರಿಟರ್ನ್ ಮಾಡಿದ ತಕ್ಷಣ ಬೇರೆಯವ್ರಿಗೆ ಕೊಡ್ತಾರೆ. ನೀವು ಒಂದು ಅರ್ಧ ಗಂಟೆಗಾದರೆ ಲಾಕರ್ ಸಿಗುತ್ತೆ. ಈ ವಿಡಿಯೋ ಪೂರ್ತಿ ಲೋ ಬಜೆಟಿಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಫೇವರ್ ಆಗಿದೆ. ತಿರುಪತಿನಲ್ಲಿ ನೋಡೋ ಅಂಥ ಪ್ಲೇಸ್ಗಳು ತುಂಬಾ ಇದ್ದಾವೆ. ಆದರೆ ಈ ವಿಡಿಯೋದಲ್ಲಿ ತುಂಬ ಟೈಮ್ ಕಡಿಮೆ ಇರೋದ್ರಿಂದ ನಾನು ಅಷ್ಟು ಪೂರ್ತಿ ತೋರ್ಸೋಕ್ಕಾಗ್ತಾ ಇಲ್ಲ. ತುಂಬ ಇಂಪಾರ್ಟೆಂಟ್ ಇರೋಂಥದ್ದು ಮಾತ್ರ ತೋರಿಸ್ತಾ ಇದ್ದೀನಿ.
ಇದು ಮೇನ್ ದೇವಸ್ಥಾನ, ಮೇನ್ ಟೆಂಪಲ್. ಆದರೆ ಇಲ್ಲಿಂದ ನಿಮಗೆ ಎಂಟ್ರೆನ್ಸ್ ಕೊಡಲ್ಲ, ಯಾರಿಗೂ ಕೂಡ ಇಲ್ಲಿಂದ ಎಂಟ್ರೆನ್ಸ್ ಕೊಡಲ್ಲ. ನೀವು ಟಿಕೆಟ್ ತಗೊಂಡಿರ್ತೀರಲ್ಲ ದರ್ಶನಕ್ಕೆ ಅಂತೇಳಿ, ಆ ಟಿಕೆಟಲ್ಲಿ ನಿಮಗೆ ಎಲ್ಲಿಂದ ಎಂಟ್ರೆನ್ಸ್ ಇದೆ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ನಾನು ತೋರಿಸ್ತೀನಿ ನೋಡಿ, ಮಾರ್ಕ್ ಮಾಡಿ. ನನಗೆ ATGH ಸರ್ಕಲ್ಲಿಂದ ಎಂಟ್ರೆನ್ಸ್ ಇತ್ತು. ಅಂದರೆ ದೇವಸ್ಥಾನದಿಂದ ಸುಮಾರು 2 ರಿಂದ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ದೇವಸ್ಥಾನದಿಂದ ಸೀಟ್ ಆಟೋ ಅಥವಾ ಟ್ಯಾಕ್ಸಿಗಳು ಇರ್ತವೆ, ಅಥವಾ ನಿಮಗೆ ಅದು ಸಿಕ್ಕಲಿಲ್ಲ ಅಂದರೆ ಇಲ್ಲಿ ಫ್ರೀಯಾಗಿ ಓಡಾಡ್ತಾ ಇರ್ತವೆ ಬಸ್ಗಳು. ಅಂದರೆ ತಿರುಮಲದಲ್ಲಿ ನೀವು ಎಲ್ಲಿಂದ ಇಲ್ಲಿಗೆ ಹೋದ್ರೂ ಫ್ರೀ ಇರುತ್ತೆ. ನೀವು ಅದಕ್ಕಾದರೂ ಹತ್ಬೋದು, ಇಲ್ಲ ಟ್ಯಾಕ್ಸಿಗೆ ಹೋಗ್ತೀನಿ ಅಂದರೆ ಅದಕ್ಕಾದರೂ ಹೋಗ್ಬೋದು. ನೀವು ಟ್ಯಾಕ್ಸಿಗೆ ಹೋದರೆ 20 ರಿಂದ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತೆ ನೀವೀಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀವೇನಾದರೂ ತಗೊಂಡೋಗಿರ್ತೀರಲ್ಲ ತೆಂಗಿನಕಾಯಿ, ಊದುಬತ್ತಿ, ಕರ್ಪೂರ ಇಂಥದ್ದೇನಾದರೂ ಹಚ್ಚಬೇಕು ಅಂತ ಇದ್ರೆ ನೀವು ಇಲ್ಲಿ ಊದುಬತ್ತಿ ಕರ್ಪೂರ ಹಚ್ಚಿ ಇದ್ರ ಹಿಂದ್ಗಡೆನೆ ತೆಂಗಿನಕಾಯಿ ಹೊಡೆಯೋದಕ್ಕೆ ಜಾಗ ಇರುತ್ತೆ, ಅಲ್ಲೇ ಹೊಡಿಬೋದು. ಇದು ದೇವಸ್ಥಾನದ ಎದುರುಗಡೆನೆ ಇದೆ. ಇದು ಹೊರಗಡೆನೆ ಏನಕ್ಕಪ್ಪ ಮಾಡಬೇಕು ಅಂದರೆ, ದೇವಸ್ಥಾನದ ಒಳಗಡೆ ಏನನ್ನೂ ಅಲೋ ಮಾಡಲ್ಲ. ನಿಮ್ಮ ಮೊಬೈಲ್ ಆಗಲಿ, ಲಗೇಜ್ ಆಗಲಿ, ಪೂಜಾ ಐಟಮ್ಸ್ ಆಗಲಿ ಏನನ್ನೂ ಬಿಡಲ್ಲ. ಹಾಗಾಗಿ ಇದು ಹೊರಗಡೆನೆ ಮಾಡಬೇಕಾಗತ್ತೆ. ಈ ವಿಡಿಯೋನ ಸ್ಟಾರ್ಟಿಂಗಲ್ಲೇ ಸ್ಕಿಪ್ ಮಾಡಿದವರಿಗೆ ಏನು ಇನ್ಫಾರ್ಮೇಷನ್ ಸಿಕ್ಕಲ್ಲ ಅನ್ಕೊಂತೀನಿ. ಪೂರ್ತಿ ನೋಡಿದವರಿಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತೆ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗಲ್ಲ ಅಂತ ನಾನು ಅನ್ಕೊಂತೀನಿ. ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಈಗ ನೀವು ಒಂದಷ್ಟು ಜನ ಫ್ಯಾಮಿಲಿ ಮೆಂಬರ್ಸು ಹೋಗಿದ್ದೀರಾ, ಅಲ್ಲಿ ಯಾರೋ ಒಬ್ರು ಮಿಸ್ ಆದ್ರು ಅಂದ್ಕೊಳ್ಳಿ. ಹುಡ್ಕೋದು ತುಂಬ ಕಷ್ಟ ಅಲ್ವಾ, ಯಾಕೆಂದರೆ ತುಂಬ ದೊಡ್ಡ ಜಾಗ. ಆದರೆ ಇಲ್ಲಿ TTD ಅಂತ ಒಂದು ವ್ಯವಸ್ಥೆ ಇದೆ. ಅಲ್ಲಿ ನೀವು ಇಂಥವ್ರು ಮಿಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಮೈಕ್ ಸೆಟ್ಟಲ್ಲಿ ಅನೌನ್ಸ್ ಮಾಡ್ತಾರೆ. ಆ ಮೈಕ್ ಸೆಟ್ಗಳು ತಿರುಮಲ ತುಂಬ ಇದೆ. ಇದರಲ್ಲಿ ಅನೌನ್ಸ್ ಮಾಡಿದಾಗ ಸಿಗೋದಕ್ಕೆ, ಅಂದರೆ ಮಿಸ್ ಆದವ್ರು ಸಿಗೋದಕ್ಕೆ ತುಂಬ ಚಾನ್ಸ್ ಜಾಸ್ತಿ ಇರುತ್ತೆ. ನಿಮಗೆ ಇಲ್ಲೊಂದು ಪೋಸ್ಟರ್ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ? ಬರೀ 750 ml ನೀರಿಗೆ 20 ರೂಪಾಯಿ ತಗೊಳ್ತಾರೆ. ಅಂದರೆ 20 ರೂಪಾಯಿ ಮಾತ್ರ ಅಲ್ಲ, 50 ರೂಪಾಯಿ ತಗೊಳ್ತಾರೆ. ನೀವು ಅವರಿಗೆ ಖಾಲಿ ಬಾಟ್ಲು ವಾಪಸ್ ಕೊಟ್ಟಾಗ 30 ರೂಪಾಯಿ ವಾಪಸ್ ಕೊಡ್ತಾರೆ, ಇಲ್ಲ ಅಂದರೆ 50 ರೂಪಾಯಿನೇ. ನೀವು ಇಲ್ಲಿ ನೀರು ಸ್ಟೋರ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಆಮೇಲೆ ನೀವು ದರ್ಶನಕ್ಕೆ ಹೋಗುವಾಗ ನೀವು ಲಗೇಜ್ ಆಗಲಿ ಅಥವಾ ಮೊಬೈಲ್ ಆಗಲಿ ನೀವು ಅಲ್ಲಿ ಕೊಟ್ಬಿಟ್ಟು ಒಂದು ಚೀಟಿ ಇಸ್ಕೊಂಡೇ ಹೋಗಿರ್ತೀರ. ನಿಮಗೆ ಆ ಮೊಬೈಲು ರಿಟರ್ನ್ ಬೇಕು ಅಂದರೆ ನೀವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಕೌಂಟ್ರುಗಳು ಇರ್ತವೆ, ಲಗೇಜ್ ಕೌಂಟ್ರುಗಳು. ಅದಕ್ಕೆ ನಂಬರ್ಗಳು ಇರ್ತವೆ, PAC ಅಂತ ಇರುತ್ತೆ. PAC 1 2 3 4 ಹಿಂಗಿರುತ್ತೆ. ಅಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಯಾರಾದರೂ ಉಸ್ತುವಾರಿ ಇರ್ತಾರಲ್ಲ, ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಅಡ್ರೆಸ್ಸು. ದೇವಸ್ಥಾನ ಸುತ್ತಮುತ್ತನೇ ಇರುತ್ತೆ, ಎಲ್ಲೂ ಇರಲ್ಲ. ನೀವು ಅಲ್ಲಿ ಹೋಗಿ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೋದು. ಕೊನೆಗೆ
ದರ್ಶನ ಎಲ್ಲ ಆದಮೇಲೆ ನಿಮಗೆ ಇನ್ನೂ ಟೈಮ್ ಇದೆ ಅಂತಂದರೆ ಇಲ್ಲಿ ಸಭಾ ಮಂಟಪ ಇದೆ, ದೇವಸ್ಥಾನದ ಆವರಣದಲ್ಲೇ ಇದೆ. ಇಲ್ಲಿ ಸಂಗೀತ, ನಾಟ್ಯ ಎಲ್ಲ ನಡೆಯುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ ನೀವು ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಮತ್ತು ದೇವಸ್ಥಾನದ ಹೊರಗಡೆ ಇಲ್ಲಿ ತುಂಬ ಜನ ಫೋಟೋ ಶೂಟ್ ಮಾಡ್ಕೊಳ್ತಾರೆ. ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಕೂಡ ಇದೆ. ಇಲ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಇಲ್ಲಿಂದ ಯಾರು ದುಡ್ಡು ತೊಗೊಳ್ಳಲ್ಲ. ಫೋಟೋ ಶೂಟ್ ಮಾಡ್ಕೊಳ್ಳೋರು ಇಲ್ಲಿ ಆರಾಮಾಗಿ ಫೋಟೋ ಶೂಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. रे ना